ಅಲ್ಲಿ ನೋಡ್ತಿರ್ಬೋದು ನೀವು, ಮೇಘಾನೆ ಒಂದು ಬೆಟ್ಟ ನೋಡ್ತಾ ಇರ್ಬೋದು. ಮೇಘಾನೆ ಅಲ್ವಾ ಅದು? ಅದು ನಾಗವಳ್ಳಿ ಸಮೀಪದಲ್ಲಿ ಬರ್ತದೆ ಮೇಘಾನೆ. ಮೇಘಾನೆ ಅಂತ. ಎಲಿವೇಶನ್ ನೋಡಿ ಸಿಕ್ಕಾಪಟ್ಟೆ ಹೈಟ್ ಇದೆ, ಟ್ರೆಕ್ ಮಾಡ್ತಾರೆ. ಒಂದು ಸುಂದರವಾದ ವ್ಯೂ ನೋಡ್ತಾ ಇದ್ದೀರಿ ನೀವು ಮೇಘಾನೆಯಿಂದ. ಮೇಘಾನೆಯಿಂದನೇ ನಾವು ಡೈರೆಕ್ಟ್ ಇಲ್ಲಿ ನೋಡಿದ್ರೆ ಈ ವ್ಯೂ ನೋಡಿ ಆ ಬೆಟ್ಟದಿಂದ ಈ ದೇವಸ್ಥಾನಕ್ಕೆ ನಮ್ಗದು ಕರ್ಕೊಂಡು ಬರ್ತದೆ. ತುಂಬಾ ಸುಂದರವಾದಂತ ಪ್ರಕೃತಿ ಇದೆ ಇಲ್ಲಿ. ಪಶ್ಚಿಮ ಘಟ್ಟ ಅಂದ್ರೆ ಹೇಳಿದ್ರೇನೆ ಅಂದ್ರೆ ಒಂದು ವಿಸ್ಮಯ, ಅದ್ಭುತ. ಶರಾವತಿ ಕಣಿವೆಗೆ ಕನೆಕ್ಟ್ ಆಗ್ತದೆ. ಇಲ್ಲಿ ನೀವು ಒಂದು ಅವಶೇಷ ನೋಡ್ತಾ ಇದ್ದೀರಿ. ನೀವು ನಮ್ಮ ಭಟ್ಕಳದ ಸುತ್ತಮುತ್ತಲ ದೇವಸ್ಥಾನಗಳನ್ನ ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಅನ್ನಿಸ್ತದೆ, ಈ ಅವಶೇಷನ ನೋಡಿದಾಗ ಅನಿಸ್ತದೆ ಚೋಳೇಶ್ವರ ದೇವಸ್ಥಾನ ಇರ್ಬೋದು ಅಥವಾ ಬಸ್ತಿ ಇರ್ಬೋದು, ಅದರ ಮುಂದೆ ಈ ಅವಶೇಷನ ನೀವು ಈ ವಸ್ತುವನ್ನು, ಈ ಸ್ಟ್ರಕ್ಚರ್ ಅನ್ನು ನೋಡಿರ್ತೀರಿ. ಕುಮಾರ್, ನಿಮ್ಗೆ ನೆನಪಿರ್ಬೋದಾದ್ರೆ ಗಮ್ಮನ ಅಥವಾ ಸ್ತಂಭ, ಅದು ವಿಜಯ ಸ್ತಂಭನ ಗರುಡ ಗಮ್ಮನ ಅಂತ ನನಗೆ ಕ್ಲಾರಿಟಿ ಇಲ್ಲ, ಆದ್ರೆ ಅದರಲ್ಲಿ ಅದನ್ನೇ ಹೋಲ್ತದಿದು. ನೀವು ಬೇಕಾದ್ರೆ ಈ ನಮ್ಮ ಒಂದು ಬಸದಿ, ಭಟ್ಕಳದ ನಮ್ಮ ಮೈನ್ ಬಸದಿನ ಹೋಲುವಂತ ಒಂದು ಸ್ಟ್ರಕ್ಚರ್ ಅನ್ನು ನೋಡ್ಬೋದು. ಆದ್ರೆ ಇದೊಂದು ದೇವಸ್ಥಾನದ ಒಂದು ಕುರುಹು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಯಾವ ದೇವಸ್ಥಾನ, ಯಾವ ರಾಜಾಡಳಿತದಲ್ಲಿತ್ತು, ಯಾವ ಕಾಲಘಟ್ಟ ಅಂತ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ. ಆದ್ರೆ ಈ ಜಾಗ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದರದ್ದು ನೋಡಿ ಬೇಸ್ ಕಾಣಿಸ್ತಾ ಇದೆ. ಇದೊಂದು 15-16ನೇ ಶತಮಾನದ 15ನೇ-16ನೇ ಶತಮಾನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಾರ್ಡ್ವಾಡಿಯಲ್ಲಿ ಒಂದು 14ನೇ-15ನೇ ಶತಮಾನದಲ್ಲಿ ನಾವು ಏನಂತೀವಿ ಅಂದ್ರೆ ಸಂಗೀತಪುರ, ಒಂದು ಎಕ್ಸಾಕ್ಟ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಅರಸರ ಅಡಿಯಲ್ಲಿ ಸಾಮಂತರಸಾಗಿ ಆಳ್ವಿಕೆ ಮಾಡ್ತಿದ್ದು.